ಇನ್ನು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಿದ್ದಂಥದ್ದು ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಂಡ ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಸೊ ಏನಾದರೂ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅಂದರೆ ಈಗ ಏನಾಗ್ತಿದೆ ಅಂದರೆ BP, ಶುಗರ್ ಆಗಿರ್ಬೋದು, ಅಂದರೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಇದೆಲ್ಲದರಿಂದ ಕೂಡ ಅತಿ ಹೆಚ್ಚಾಗಿ ಈ ಸೆಲೆಬ್ರಿಟೀಸ್ ಹಾಗೆ ರಾಜಕೀಯ ವ್ಯಕ್ತಿಗಳು ಬಳಲ್ತಾ ಇರ್ತಾರೆ. ಸೊ ಇವರಿಗೆ ಅದು ಯಾವುದು ಕೂಡ ಮೆನ್ಷನ್ ಆಗಿರಲಿಲ್ಲ, ಬಟ್ ಶ್ವಾಸಕೋಶದ ಸಮಸ್ಯೆ ಅನ್ನುವಂಥದ್ದು ಮಾತ್ರ ಹೈಲೈಟ್ ಆಗಿದೆ ನಾಗೇಂದ್ರ ಬಾಬು ಅವರೇ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬಹುದಾ ಅಂತ ಹೇಳ್ಬಿಟ್ಟು, ಅಂದರೆ ಯಾವೆಲ್ಲ ಒಂದು ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇತ್ತು, ಹೇಗೆ ಸಫರ್ ಮಾಡ್ತಾ ಇದ್ರು, ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಹೇಗೆ ಅದರಿಂದೆಲ್ಲ ಹೊರಗೆ ಬಂದಿದ್ರು, ಯಾವೆಲ್ಲ ಸೂಚನೆಯನ್ನ ಡಾಕ್ಟರ್ಸ್ ನೀಡಿದ್ರು ಅಂತ ಹೇಳ್ಬಿಟ್ಟು. ರಜಾ ನೋಡಿ, ಅವರು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇತ್ತು ಬಹಳ ದಿನಗಳಿಂದ. ಅಕ್ಟೋಬರ್ ತಿಂಗಳಲ್ಲಿ ಅವ್ರಿಗೆ ವಯೋಸಹಜ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತೆ. ತಕ್ಷಣ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿದ್ದಂತ ಡಾಕ್ಟರ್ ಸತ್ಯನಾರಾಯಣ ಹಾಗೂ ಡಾಕ್ಟರ್ ಸುನಿಲ್ ಕಾರಂತ್ ಅವರ ಇಬ್ಬರ ವೈದ್ಯಕೀಯ ತಂಡ ಅವ್ರಿಗೆ ಚಿಕಿತ್ಸೆಯನ್ನ ನೀಡ್ತಾ ಬರ್ತಾ ಇತ್ತು. ಸೊ ಅವರ ಆರೋಗ್ಯ ಅವಾಗವಾಗ ಸ್ಥಿರವಾಗ್ತಾ ಇತ್ತು, ಆದ್ರೆ ಕೆಲವೊಮ್ಮೆ ಏರುಪೇರು ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ 3 ದಿನಗಳ ಕಾಲ ಅಕ್ಟೋಬರ್ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ವಾಪಸ್ ತೆರಳಿದ್ರು. ಅದಾದ್ಮೇಲೆ ಶ್ವಾಸಕೋಶದ ಸೋಂಕಿನಿಂದಾಗಿ ಉಸಿರಾಟದ ಸಮಸ್ಯೆ ಕೂಡ ಅವ್ರಿಗೆ ಎದುರಾಗಿತ್ತು. ಹಾಗಾಗಿ ಕಳೆದ 4 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ನೋಡಿ, ಆಗಸ್ಟ್ 28ನೇ ತಾರೀಕು ಮಣಿಪಾಲ್ ಆಸ್ಪತ್ರೆಯಿಂದ ಅವರು ಮನೆಗೂ ಕೂಡ ತೆರಳಿದ್ರು ಈ ಹಿಂದೆ. ಸೊ ಇದನ್ನು ಕೂಡ ಎಲ್ಲ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ಒಮ್ಮೆ ಅವರು ಅಡ್ಮಿಟ್ ಆಗ್ತಾರೆ, ಮತ್ತೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಸೊ ಹಾಗಾಗ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಈ ನಡುವೆ ಕಳೆದ 4 ತಿಂಗಳಿನಿಂದ ನಿರಂತರವಾಗಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಬರ್ತಿದ್ರು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ರೋಜಾ. ಎಸ್ ನಾಗೇಂದ್ರ ಬಾಬು, ಒಂದಷ್ಟು ಇವರು ಮಾಡಿದಂತಹ ಮಹತ್ ಕಾರ್ಯಗಳನ್ನ 1999ರಿಂದ ಹಿಡಿದ್ಬಿಟ್ಟು 2004ರವರೆಗೂ ಕೂಡ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, ಹಾಗೆ ಮಹಾರಾಷ್ಟ್ರ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ರು ಕೂಡ, ಕೇಂದ್ರ ವಿದೇಶಾಂಗ ಸಚಿವರಾಗಿಯೂ ಕೂಡ ಒಂದಷ್ಟು ಮಹತ್ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ. ಅವೆಲ್ಲವನ್ನು ಒಂದು ಕ್ಷಣ ಮೆಲುಕು ಹಾಕೋದಾದ್ರೆ ನಾಗೇಂದ್ರ ಬಾಬು, ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳಾಗಿರ್ಬೋದು, ಅವ್ರು ನಡೆದುಕೊಂಡಂತಹ ರೀತಿ ನೀತಿಗಳಾಗಿರ್ಬೋದು, ಅವರ ವ್ಯಕ್ತಿತ್ವವನ್ನ ಒಂದು ರೀತಿಯಾಗಿ ಒಂದು ಹೆಜ್ಜೆ ಹಿಂದೆ ಹೋಗಿ ಬರೋದಾದ್ರೆ ನೋಡಿ, ಪ್ರಮುಖವಾಗಿ ಅವರ ಈ ಜೀವನ, ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಜೀವನ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಈಗ ಒಂದು ಮೆಲ್ಕ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ನೋಡಿ, ಇವರು ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಆಗ್ಲೇ ಹೇಳಿದಂತೆ ವ್ಯಾಸಂಗ ಮಾಡ್ತಾ ಇದ್ರು. ನೋಡಿ, ಇವರ ತಂದೆ ಮಲ್ಲಯ್ಯ ಅಂತ ಹೇಳಿ ಅವರು ಕೃಷ್ಣ ಅವರನ್ನ, ಅಂದ್ರೆ ಅವರ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಕೃಷ್ಣ ಅವ್ರಿಗೆ SM ಕೃಷ್ಣ ಅವರು ಮತ್ತೆ ಅಕ್ಕ ತಂಗಿಯರು ಕೂಡ ಇರ್ತಾರೆ. ಸೊ ಇದೆಲ್ಲ ನಡುವೆ ಅವರು ಮೈಸೂರಲ್ಲಿ ವ್ಯಾಸಂಗವನ್ನ ಮಾಡಿ ಅವರು ಒಂದು ರೀತಿಯಲ್ಲಿ ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನೋಡಿ, ಜಾರ್ಜ್ ವಾಷಿಂಗ್ಟನ್ ನಲ್ಲಿ ಅವರು ಅಲ್ಲಿ ಲಾ ಸ್ಕೂಲ್ನಿಂದ ಒಂದು ಪದವಿಯನ್ನ ಪಡೆದುಕೊಳ್ತಾರೆ. ನೋಡಿ, ಅವರು ಯಾವಾಗ್ಲೂ ಕೂಡ ಸತತವಾಗಿ ಪುಸ್ತಕಗಳನ್ನು ಓದುವಂತ ಒಬ್ಬ ವ್ಯಕ್ತಿ ಆಗಿದ್ರು. ಟೆನ್ನಿಸ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು, ಹಾಗಾಗಿ ಟೆನ್ನಿಸ್ ಅನ್ನ ಯಾವಾಗ್ಲೂ ಕೂಡ ಅವ್ರು ಆಡ್ತಾ ಇದ್ರು. ಸೊ ಒಂದು ಪ್ರವಾಸಿ ಕೂಡ, ಅಂದ್ರೆ ಟ್ರಾವೆಲರ್ ಕೂಡ ಅವರು ಆಗಿ ಹೆಚ್ಚಿನದಾಗಿ ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಈ ರೀತಿ ಅವರು ಹಲವು ದೇಶಗಳಿಗೆ ಅವರು ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ರು. ನೋಡಿ, ಅವರ ರಾಜಕೀಯದ ವಿಚಾರವಾಗಿ ಮಾತಾಡ್ತಾ ಬರೋದಾದ್ರೆ ನೋಡಿ, ಇಲ್ಲಿ ನಾನು ಹಾಗೆ ಹೇಳಿದಂತೆ ಹಲವು ಹುದ್ದೆಗಳನ್ನ ಅವರು ರಾಜಕೀಯ ಕ್ಷೇತ್ರದಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ರೋಜಾ, 1962ರಿಂದ 67ರವರೆಗೆ ಅವರು 3ನೇ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ರು. ಕಾಮನ್ವೆಲ್ತ್ಗೆ ಭಾರತೀಯ ಸಂಸದೀಯ ನಿಯೋಗದ ಸದಸ್ಯರಾಗಿದ್ರು. ಜೊತೆಗೆ ನ್ಯೂಜಿಲೆಂಡ್ ನಲ್ಲಿ ಸಂಸದೀಯ ಸಮ್ಮೇಳನದ ಸದಸ್ಯರಾಗಿದ್ರು. 1971ರಿಂದ 82ರವರೆಗೆ ಅವರು 5ನೇ ಮತ್ತು 7ನೇ ಲೋಕಸಭೆಯ ಸದಸ್ಯರಾಗಿದ್ದಂತವರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ರು. ಜೊತೆಗೆ ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆಗಳು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂತವರು. 1982ರಿಂದ 94ರವರೆಗೆ ಕೃಷ್ಣ ಅವರು ವಿಶ್ವಸಂಸ್ಥೆಗೆ ಭಾರತೀಯ ನಿಯೋಗದ ಸದಸ್ಯರಾಗಿದ್ದಂತವ್ರು. ನೋಡಿ, 9ನೇ ಕರ್ನಾಟಕ ವಿಧಾನಸಭೆ ಸದಸ್ಯರ ಮತ್ತು ಸ್ಪೀಕರ್ ಆಗಿದ್ರು. ನೋಡಿ, ಇಂಥ ಹುದ್ದೆ ಅಂತಿಲ್ಲ, ಪ್ರತಿಯೊಂದು ಹುದ್ದೆಯನ್ನು ಕೂಡ ಅವರು ಅಲಂಕರಿಸಿದ್ರು.
ಕಾಮನ್ವೆಲ್ತ್ ಸಂಸದೀಯ ಸೆಮಿನಾರ್ಗೆ ಅವರು ಪ್ರತಿನಿಧಿಯಾಗಿದ್ರು ಕೂಡ, ಪಶ್ಚಿಮ ಸಚಿವರು ಕೂಡ ಆಗಿದ್ದಂತವರು. ಸೊ ಹೀಗೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡಿದಂತ ಬಳಿಕ ಅವರು ಸಾಕಷ್ಟು ಸಾಧನೆಗಳನ್ನ ಮಾಡಿ ಸಾಕಷ್ಟು ಹುದ್ದೆಗಳನ್ನ ಕೂಡ ಅಲಂಕಾರ ಮಾಡಿದಂತ ಖ್ಯಾತಿ ಎಸ್.ಎಂ. ಕೃಷ್ಣ ಅವ್ರಿಗೆ ಹೋಗುತ್ತೆ ರೋಜಾ. ಹೌದು ಹೌದು ನಾಗೇಂದ್ರ ಬಾಬು ಅವರೇ, ನೀವು ಹೇಳಿದ್ರಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಹೇಗೆಲ್ಲ ಒಂದು ಹೆಸರನ್ನ ಮಹತ್ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ. ನಾಗೇಂದ್ರ ಬಾಬು ಅವರು ವಾಷಿಂಗ್ಟನ್ನಿಂದ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ನಂತರ ಭಾರತಕ್ಕೆ ಮರಳಿದ ನಂತರ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಅನ್ನುವಂತಹ ಒಂದು ಕಾಲೇಜ್ನಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಲೆಕ್ಚರಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿದ್ರಂತೆ ನಾಗೇಂದ್ರ ಬಾಬು. ಹಾ ಹೌದು, ನೋಡಿ ಅವರು ಒಂದು ರೀತಿಯಲ್ಲಿ ಪ್ರೊಫೆಸರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಆರಂಭದ ದಿನ ರಾಜಕೀಯ ಪ್ರವೇಶ ಪಡೆದಕ್ಕಿಂತ ಮುಂಚೆ ಅವರು ಭಾರತಕ್ಕೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಕೆಲ ಕಾಲ ಅವರು ಟೀಚಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು, ಪ್ರಾಧ್ಯಾಪಕರಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಅಂತೇಳಿ ಕೂಡ ಅವರು ಗುರುತಿಸ್ಕೊಂಡಿದ್ರು. ಸೊ ನೋಡಿ ಅಷ್ಟೇ ಅಲ್ಲ, ನೋಡಿ ಅವರು ಒಂದು ರೀತಿಯಲ್ಲಿ ಪ್ರೇಮ ಅವರ ಪತ್ನಿ ಪ್ರೇಮ ಅವ್ರನ್ನ ವಿವಾಹವಾಗಿದ್ರು. ರಾಜಕೀಯ ಜೀವನದ ಸಂದರ್ಭದಲ್ಲಿ ಸ್ಮೃತಿ ವಾಹಿನಿ ಅಂತ ಹೇಳಿ ಅನೇಕ ಜನರ ಸಮ್ಮುಖದಲ್ಲಿ ಅವರು ಅವರ ಜೀವನ ಚರಿತ್ರೆಯ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹಂಚಿಕೊಳ್ಳಲಾಗಿದೆ. ನೋಡಿ ಅವ್ರಿಗೆ ಇಲ್ಲಿವರೆಗೂ ಯಾವ ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಅದನ್ನ ಇವಾಗ ಇಂಥ ಸಂದರ್ಭ ನಾವು ಮೆಲ್ಕ್ ಹಾಕ್ಬೇಕಾಗತ್ತೆ. ನೋಡಿ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಅವರು 1965 ಈ ಒಂದು ಸ್ಥಾನವನ್ನ ಪಡೆದಿದ್ರು. ಕಾಮನ್ವೆಲ್ತ್ಗೆ ಭಾರತೀಯ ಸಂಸದೀಯ ನಿಯೋಗವನ್ನ ಕೂಡ ಅವರು ನಿಯೋಗದ ಸದಸ್ಯರಾಗಿದ್ದಂಥವ್ರು. ನೋಡಿ 5ನೇ ಲೋಕಸಭೆಯಲ್ಲಿ ಮಂಡ್ಯದಿಂದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥವ್ರು. ಹೀಗೆ ಅನೇಕ ನೋಡಿ ಕರ್ನಾಟಕ ವಿಧಾನಸಭೆಯ 1989ರಿಂದ 93ರವರೆಗೂ ಕೂಡ ಸ್ಪೀಕರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ಅವರು UK ವೆಸ್ಟ್ ಮಿನಿಸ್ಟರ್ ನಲ್ಲಿ 1990ರಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಸೆಮಿನಾರ್ಗೆ ಅವರು ಪ್ರತಿನಿಧಿಯಾಗಿ ಅವರು ತೆರಳಿದ್ರು. ಅದಾದ್ಮೇಲೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ 93ರಿಂದ 90, ಉಪಮುಖ್ಯಮಂತ್ರಿ ಆಗ್ತಾರೆ 93-94ನೇ ಸಂದರ್ಭದಲ್ಲಿ. ಆಮೇಲೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ 1996ರಲ್ಲಿ. ಇನ್ನು 1999ರಿಂದ 2004ರವರೆಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅವರು ಆ ಸಂದರ್ಭದಲ್ಲಿ ಮದ್ದೂರಿನಿಂದ ಅವರು ಶಾಸಕರಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅವರು ಅಲಂಕಾರವನ್ನ ಸ್ವೀಕರಿಸ್ತಾರೆ. ಸೊ ಅದಾದ್ಮೇಲೆ 2004ರಲ್ಲಿ ಮತ್ತೊಮ್ಮೆ ಅವರು ಆಯ್ಕೆ ಆಗ್ತಾರಲ್ಲ ಕರ್ನಾಟಕ ವಿಧಾನಸಭೆಗೆ. ಆ ಸಂದರ್ಭದಲ್ಲಿ ಚಾಮರಾಜಪೇಟೆಯಿಂದ ಅವರು ಕ್ಷೇತ್ರ ನಿಂತಂತವ್ರು, ಬೆಂಗಳೂರಿನ ಚಾಮರಾಜಪೇಟೆ. ಈಗ ಜಮೀರ್ ಅಹಮದ್ ಖಾನ್ ಏನು ಶಾಸಕರಾಗಿದಾರಲ್ಲ ಅದೇ ಕ್ಷೇತ್ರದಿಂದ ಎಸ್.ಎಂ. ಕೃಷ್ಣ ಅವರು ಕೂಡ ಒಮ್ಮೆ ಗೆದ್ದು ಬಂದಿದ್ರು.